Good morning to one and all present. I am Dr. Vasundhara from Department of Economics, Government College for Women. Today I would like to discuss about role of government in a mixed economy to second year BA 4th SEM students. Paper Public Economics. Now, I would like to explain role of government in a mixed economy and in the changing economic environment. Introduction and meaning. Mixed economy is the combination of capitalism and socialism. Under the mixed economy, the advantages of both capitalism and socialism are incorporated, and at the same time their evils are avoided. Under mixed economy, both the private and the public sectors function side by side. Government directs economic activity towards certain socially important areas of the economy, and the balance is subject to the operation of the price mechanism. The public and the private sectors work in a cooperative manner to attain the social objectives under a common economic plan. The private sector constitutes an important part of the mixed economy and considered as an important part of the mixed economic growth. India is regarded as the best example of mixed economy in the world. ಮಿಶ್ರ ಆರ್ಥಿಕತೆಯಲ್ಲಿ ಮತ್ತು ಬದಲಾಗುತ್ತಿರುವ ಆರ್ಥಿಕ ಪರಿಸರದಲ್ಲಿ ಸರ್ಕಾರದ ಪಾತ್ರ. ಇಂಟ್ರಡಕ್ಷನ್, ಪೀಠಿಕೆ ಮತ್ತು ಮಿಶ್ರ ಆರ್ಥಿಕತೆಯ ಅರ್ಥ. ಮಿಶ್ರ ಆರ್ಥಿಕ ವ್ಯವಸ್ಥೆ. ಮಿಶ್ರ ಆರ್ಥಿಕ ವ್ಯವಸ್ಥೆಯು ಬಂಡವಾಳಶಾಹಿ ಪದ್ಧತಿ ಮತ್ತು ಸಮಾಜವಾದಿ ಪದ್ಧತಿಯ ಸಮ್ಮಿಳನವಾಗಿದೆ. ಅಂದರೆ ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಬಂಡವಾಳಶಾಹಿ ವ್ಯವಸ್ಥೆಯ ದ್ಯೋತಕವಾಗಿರುವ ಖಾಸಗಿ ಕ್ಷೇತ್ರ ಮತ್ತು ಸಮಾಜವಾದಿ ವ್ಯವಸ್ಥೆಯಲ್ಲಿ ಪ್ರಧಾನವಾಗಿರುವ ಸಾರ್ವಜನಿಕ ಕ್ಷೇತ್ರ ಒಟ್ಟೊಟ್ಟಿಗೆ ಕಾರ್ಯ ನಿರ್ವಹಿಸುತ್ತಿರುತ್ತವೆ. ಇಂತಹ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿ ಕ್ಷೇತ್ರವು ಸರ್ಕಾರದ ನಿಯಂತ್ರಣಗಳಿಗೆ ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ಉತ್ಪಾದನೆಯಲ್ಲಿ ತೊಡಗಿರುತ್ತದೆ. ಬಹುತೇಕ ಆಧುನಿಕ ಆರ್ಥಿಕತೆಗಳು ಮಿಶ್ರ ಆರ್ಥಿಕ ವ್ಯವಸ್ಥೆಗಳಾಗಿವೆ ಎಂಬುದು ಉಲ್ಲೇಖನೀಯವಾದುದು. ಇಲ್ಲಿ ಆರ್ಥಿಕತೆಯನ್ನು 3 ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲನೇದಾಗಿ ಬಂಡವಾಳಶಾಹಿ ಆರ್ಥಿಕತೆ, ಕ್ಯಾಪಿಟಲಿಸ್ಟಿಕ್ ಎಕಾನಮಿ. ಎರಡನೇದು ಸೋಷಲಿಸ್ಟಿಕ್ ಎಕಾನಮಿ, ಸಮಾಜವಾದಿ ಪದ್ಧತಿ. ಮೂರನೇದಾಗಿ ಮಿಶ್ರ ಆರ್ಥಿಕ ವ್ಯವಸ್ಥೆ. ಇಟ್ ಈಸ್ ಸೆಡ್ ಟು ಬಿ ಎ ಮಿಕ್ಸ್ಡ್ ಎಕಾನಮಿ. ಈಗ ರೋಲ್ ಆಫ್ ಗವರ್ನಮೆಂಟ್ ಇನ್ ಎ ಮಿಕ್ಸ್ಡ್ ಎಕಾನಮಿ, ಇದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಪ್ಲೈ ಆಫ್ ಎಸೆನ್ಷಿಯಲ್ ಕಮಾಡಿಟೀಸ್, ಅಗತ್ಯ ವಸ್ತುಗಳ ಪೂರೈಕೆ. ಸಮಾಜವಾದಿ ಧ್ಯೇಯವನ್ನ ಸ್ವೀಕರಿಸಿರುವ ಸರ್ಕಾರವು ಜನರಿಗೆ ಅಗತ್ಯ ವಸ್ತುಗಳು ಕೈಗೆಟಕುವಂತೆ ನೋಡಿಕೊಳ್ಳುವುದು ಅದರ ಆದ್ಯ ಕರ್ತವ್ಯವಾಗಿರುತ್ತದೆ. ಅದರಲ್ಲಿಯೂ ಮುಖ್ಯವಾಗಿ ಆಹಾರ ಪದಾರ್ಥಗಳನ್ನು ನಿಯಂತ್ರಿತ ಬೆಲೆಯಲ್ಲಿ, ಕಂಟ್ರೋಲ್ಡ್ ಪ್ರೈಸ್, ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸಬೇಕಾಗಿರುತ್ತದೆ. ಸಮಾಜವಾದಿ ರಾಷ್ಟ್ರಗಳಲ್ಲಿ ಪಡಿತರ ಪದ್ಧತಿಯ ಮೇರೆಗೆ ನಿಯಂತ್ರಿತ ಬೆಲೆಗಳಲ್ಲಿ ಈ ವಸ್ತುಗಳನ್ನು ಪೂರೈಸಲಾಗುತ್ತಿರುವುದನ್ನು ನಾವು ಗಮನಿಸಬಹುದು. ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಸಾರ್ವಜನಿಕ ವಿತರಣಾ ಪದ್ಧತಿಯನ್ನ ಇಲ್ಲಿ ಉದಾಹರಿಸಬಹುದು. ಅವಶ್ಯಕ ಆಹಾರ ಪದಾರ್ಥಗಳಲ್ಲದೆ ಬಟ್ಟೆ ಮತ್ತು ವಸತಿ ಸೌಲಭ್ಯಗಳನ್ನು ಸಹ ಸುಲಭ ವಿಧಾನಗಳಲ್ಲಿ ಅಗ್ಗದ ಬೆಲೆಯಲ್ಲಿ ಒದಗಿಸುವುದು ಸರ್ಕಾರದ ನೀತಿಯಾಗಿರುತ್ತದೆ. ಅಗತ್ಯ ವಸ್ತುಗಳನ್ನು ನ್ಯಾಯಯುತ ಬೆಲೆಯಲ್ಲಿ ದುರ್ಬಲ ವರ್ಗಗಳ ಜನರಿಗೆ ಸಾಕಷ್ಟು ಪರಿಮಾಣದಲ್ಲಿ ಲಭ್ಯವಾಗುವಂತೆ ಮಾಡುವಿಕೆಯು ಸಾಮಾಜಿಕ ನ್ಯಾಯ ಸ್ಥಾಪನೆಯ ದಿಸೆಯಲ್ಲಿ ಮಹತ್ವದ ಹೆಜ್ಜೆಯಾಗಿರುತ್ತದೆ.
ಎರಡನೇ ಅಂಶ ಪ್ರಾವಿಷನ್ ಆಫ್ ಪಬ್ಲಿಕ್ ಗೂಡ್ಸ್, ಸಾರ್ವಜನಿಕ ಸರಕುಗಳ ಸರಬರಾಜು. ಇಲ್ಲಿ ಸಾರ್ವಜನಿಕ ಸರಕು ಎಂದರೆ ಏನು? ವಾಟ್ ಈಸ್ ಮೆಂಟ್ ಬೈ ಪಬ್ಲಿಕ್ ಗುಡ್? 2 ಮಾರ್ಕ್ಸ್ ಕೇಳ್ತಾರೆ ಪರೀಕ್ಷೆಯಲ್ಲಿ. ಸಾಮುದಾಯಿಕ ಬಯಕೆಗಳ ತೃಪ್ತಿಗಾಗಿ ಲಭ್ಯವಿರುವ ಸರಕುಗಳಿಗೆ ಸಾರ್ವಜನಿಕ ಸರಕುಗಳು ಎಂದು ಹೆಸರು. ಸಾಮುದಾಯಿಕ ಬಯಕೆಗಳ ತೃಪ್ತಿಗಾಗಿ ಲಭ್ಯವಿರುವ ಸರಕುಗಳಿಗೆ ಸಾರ್ವಜನಿಕ ಸರಕುಗಳು ಎಂದು ಹೆಸರು. ಈ ಸರಕುಗಳು ಸಮಾಜದಲ್ಲಿ ಎಲ್ಲಾ ವ್ಯಕ್ತಿಗಳ ಬಯಕೆಗಳ ತೃಪ್ತಿಗೆ ಮೀಸಲಾಗಿರುತ್ತವೆ. ಉದಾಹರಣೆಗೆ ಶಿಕ್ಷಣ, ಎಜುಕೇಶನ್, ಆರೋಗ್ಯ ಸೌಲಭ್ಯಗಳು, ಹೆಲ್ತ್ ಫೆಸಿಲಿಟೀಸ್, ರಕ್ಷಣೆ, ಡಿಫೆನ್ಸ್, ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ, ಸಾರ್ವಜನಿಕ ಉದ್ಯಾನವನಗಳು, ಪಬ್ಲಿಕ್ ಪಾರ್ಕ್ಸ್, ಸಾರಿಗೆ ಮತ್ತು ಸಂಪರ್ಕ, ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್, ಇವುಗಳನ್ನು ಉದಾಹರಣೆಯಾಗಿ ನಾವಿಲ್ಲಿ ತಗೋಬಹುದು. ಈ ಸರಕುಗಳನ್ನು ಸರ್ಕಾರವು ಮಾತ್ರ ನಿರ್ಮಿಸಬಲ್ಲದು ಮತ್ತು ಪೂರೈಸಬಲ್ಲದು. ಗಮನಿಸ್ಬೇಕು ನಾವು. ಈ ಒಂದು ಸಾರ್ವಜನಿಕ ಸರಕುಗಳನ್ನು ಸರ್ಕಾರವು ಮಾತ್ರ ನಿರ್ಮಿಸಬಲ್ಲದು ಮತ್ತು ಪೂರೈಸಬಲ್ಲದು. ಈ ಸರಕುಗಳ ಪೂರೈಕೆಯಲ್ಲಿ ಸೇವಾ ಧ್ಯೇಯ ಮತ್ತು ಜನರಿಗೆ ಅನುಕೂಲತೆಯ ಕಲ್ಪನೆಯು ಮುಖ್ಯವಾಗಿರುತ್ತವೆ. ಖಾಸಗಿ ವ್ಯಕ್ತಿಗಳು ಇವುಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯವಿರುವುದಿಲ್ಲ. ಮೂರನೇ ಅಂಶ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್, ಉತ್ಪಾದನೆಯ ಹೆಚ್ಚಳ. ಎಲ್ಲಾ ವಲಯಗಳಲ್ಲಿಯೂ ಸರಕುಗಳು ಮತ್ತು ಸೇವೆಗಳ ಉತ್ಪಾದನಾ ಪ್ರಕ್ರಿಯೆಯು ಸಮರ್ಪಕವಾಗಿ ನಿರ್ವಹಣೆಯಾದಾಗ ಮಾತ್ರ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಸರ್ಕಾರದ ಕಾರ್ಯಾಚರಣೆ ಮತ್ತು ಸಹಭಾಗಿತ್ವದ ಹೊರತು ಯೋಜಿತ ರೀತಿಯಲ್ಲಿ ಬಂಡವಾಳ ಹೂಡಿಕೆ, ಉದ್ಯೋಗಾವಕಾಶಗಳ ಕಲ್ಪನೆ ಮತ್ತು ಉತ್ಪಾದನಾ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಸಾಧ್ಯವಿರುವುದಿಲ್ಲ. ಆರ್ಥಿಕಾಭಿವೃದ್ಧಿ ಸಾಧನೆಯು ಜ್ವಲಂತ ಸಮಸ್ಯೆಯಾಗಿರುವುದರಿಂದ ಉತ್ಪಾದನೆಯ ಹೆಚ್ಚಳ ಹಾಗೂ ಅಧಿಕ ದರದ ಪ್ರಗತಿ ಸಾಧನೆ ಸರ್ಕಾರದ ಮುಂದಿರುವ ಸವಾಲುಗಳಲ್ಲಿ ಒಂದಾಗಿದೆ. ಮತ್ತೊಂದು ಅಂಶ ಏಕಸ್ವಾಮ್ಯ ಮತ್ತು ಮುಕ್ತ ಉದ್ಯಮದ ನಿಯಂತ್ರಣ, ಕಂಟ್ರೋಲ್ ಆಫ್ ಮೊನಾಪಲಿ ಅಂಡ್ ಫ್ರೀ ಎಂಟರ್ಪ್ರೈಸ್. ಕಂಟ್ರೋಲ್ ಆಫ್ ಮೊನಾಪಲಿ ಅಂಡ್ ಫ್ರೀ ಎಂಟರ್ಪ್ರೈಸ್. ಆರ್ಥಿಕಾಭಿವೃದ್ಧಿಯ ಕಾರ್ಯವನ್ನು ಮಾರುಕಟ್ಟೆಯ ಒತ್ತಡಗಳಿಗೆ ಬಿಟ್ಟರೆ ಅದು ವ್ಯವಸ್ಥಿತವಾಗಿ ನೆರವೇರುವುದಿಲ್ಲ. ಮುಕ್ತ ಉದ್ಯಮ ವ್ಯವಸ್ಥೆ ಮತ್ತು ಏಕಸ್ವಾಮ್ಯ ಪ್ರಬಲವಾಗಿರುವ ಅರ್ಥವ್ಯವಸ್ಥೆಗಳಲ್ಲಿ ಬಾಹ್ಯ ಮಿತ ವ್ಯಯಗಳ ಪ್ರಯೋಜನಗಳು ಲಭಿಸದಿರುವುದರಿಂದ ಮತ್ತು ಆರ್ಥಿಕಾಭಿವೃದ್ಧಿ ಪ್ರಕ್ರಿಯೆಗೆ ಸರಿಯಾದ ದಿಕ್ಕಿನ ಕೊರತೆ ಇರುವುದರಿಂದ ಪ್ರಗತಿಯುತ ಪ್ರತಿಬಂಧಿಸಲ್ಪಡುವ ಸಂಭವವಿರುತ್ತದೆ. ಐದನೇ ಅಂಶ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫುಲ್ ಎಂಪ್ಲಾಯ್ಮೆಂಟ್, ಪೂರ್ಣೋದ್ಯೋಗ ಸ್ಥಾಪನೆ. ಇಲ್ಲಿ ಪೂರ್ಣೋದ್ಯೋಗ ಎಂದರೆ ಏನು? ವಾಟ್ ಈಸ್ ಮೆಂಟ್ ಬೈ ಫುಲ್ ಎಂಪ್ಲಾಯ್ಮೆಂಟ್? ಪೂರ್ಣೋದ್ಯೋಗ ಎಂದರೆ ಉತ್ಪಾದಕವಾಗಿರುವ ಎಲ್ಲಾ ಸಂಪನ್ಮೂಲಗಳ ಪೂರ್ಣ ಬಳಕೆಯಾಗಿರುತ್ತದೆ. ಉತ್ಪಾದನೆಯ ಹೆಚ್ಚಳ ಮತ್ತು ಆರ್ಥಿಕಾಭಿವೃದ್ಧಿ ಸಾಧನೆಯ ಧ್ಯೇಯ ಸಾಧನೆಗಾಗಿ ಶ್ರಮಬಲ, ಭೂಮಿ, ಜಲಸಂಪತ್ತು, ಅರಣ್ಯ ಸಂಪತ್ತು ಮತ್ತಿತರೆ ಸಂಪತ್ ಸಾಧನಗಳನ್ನು ಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಳ್ಳುವ ಅವಶ್ಯಕತೆ ಕಂಡುಬರುತ್ತದೆ. ಸಂಪನ್ಮೂಲಗಳ ಅರೆ ಬಳಕೆಯು ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಂದು ಪ್ರಮುಖ ಸಮಸ್ಯೆಯಾಗಿದೆ. ಯಾವುದೇ ಸಂಪನ್ಮೂಲವು ಪೋಲಾಗದಂತೆ ದಕ್ಷವಾಗಿ ಬಳಸಿಕೊಂಡಾಗ ದುಡಿಯುವ ಜನಶಕ್ತಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ಮೂಲಕ ನಿರುದ್ಯೋಗವನ್ನು ನಿವಾರಿಸಲು ಮತ್ತು ಉತ್ಪಾದನೆಯನ್ನು ಹೆಚ್ಚಿಸಲು ಸಾಧ್ಯವಿರುತ್ತದೆ. ಸಂಪನ್ಮೂಲಗಳ ಪೂರ್ಣ ಬಳಕೆಯ ದೃಷ್ಟಿಯಿಂದ
ವಿಜ್ಞಾನದ ಮುನ್ನಡೆ ಮತ್ತು ಸೂಕ್ತ ತಂತ್ರಜ್ಞಾನದ ವಿಕಾಸವು ಅಗತ್ಯವಾಗಿರುತ್ತದೆ. ಮತ್ತೊಂದು ಅಂಶ, ಡೆವಲಪ್ಮೆಂಟ್ ಆಫ್ ಎಂಟರ್ಪ್ರಾನ್ಯೂರ್ಶಿಪ್, ಉದ್ಯಮಶೀಲತೆಯ ಬೆಳವಣಿಗೆ. ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಉದ್ಯಮಶೀಲತೆಯ ಕೊರತೆ ಕಂಡುಬರುತ್ತದೆ. ಆರ್ಥಿಕ ಚಟುವಟಿಕೆಗಳಲ್ಲಿ ಬಂಡವಾಳವನ್ನ ತೊಡಗಿಸಿ ಉತ್ಪಾದನೆ ಮಾಡಲು ಸಾಕಷ್ಟು ಉದ್ಯಮಿಗಳು ಮುಂದೆ ಬರದಿರುವುದು ಅನಭಿವೃದ್ಧ ರಾಷ್ಟ್ರಗಳ ಆರ್ಥಿಕ ಹಿಂದುಳಿದಿರುವಿಕೆಗೆ ಒಂದು ಪ್ರಬಲವಾಗಿರ್ತಕ್ಕಂತಹ ಒಂದು ಕಾರಣವಾಗಿದೆ. ಬಂಡವಾಳವನ್ನ ಹೂಡಿಕೆ ಮಾಡಿ ಉತ್ಪಾದನೆಯಲ್ಲಿ ತೊಡಗಬೇಕೆಂದು ಹಂಬಲಿಸುವ ಉತ್ಸಾಹಿ ಉದ್ಯಮಿಗಳಿಗೂ ಸಹ ಸರಿಯಾದ ಪ್ರೇರಣೆ ಮತ್ತು ಪ್ರೋತ್ಸಾಹಗಳಿಲ್ಲದಿರುವುದು ಬಡ ದೇಶಗಳಲ್ಲಿನ ದುರಂತ ಸನ್ನಿವೇಶ. ಇಂತಹ ಸಂದರ್ಭದಲ್ಲಿ ಹಲವಾರು ವಿಧಗಳ ಉತ್ತೇಜಕಗಳನ್ನು ಮತ್ತು ಪ್ರೇರಕಗಳನ್ನು ಒದಗಿಸುವ ಮೂಲಕ ಸರಿಯಾದ ರೀತಿಯ ಮತ್ತು ದಕ್ಷರಾದ ಉದ್ಯಮಿಗಳನ್ನು ಬೆಳೆಸುವ ಹಾಗೂ ಔದ್ಯಮಿಕ ವಲಯಕ್ಕೆ ನವ ಚೈತನ್ಯವನ್ನು ರೂಢಿಸುವ ಜವಾಬ್ದಾರಿಯು ಸರ್ಕಾರದ್ದಾಗಿರುತ್ತದೆ. ತದನಂತರ ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ. ಆರ್ಥಿಕ ವಲಯ ಮೂಲ ಕ್ಷೇತ್ರಗಳಾದ ಕೃಷಿ ಮತ್ತು ಕೈಗಾರಿಕೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಮೂಲಭೂತ ಸೌಲಭ್ಯಗಳ ಬೆಳವಣಿಗೆಯಾಗಬೇಕಾದುದು ಅತ್ಯವಶ್ಯಕ. ಸಾರಿಗೆ ಸಂಪರ್ಕ, ಇಂಧನ ಮೊದಲಾದ ಭೌತಿಕ ಮೂಲಭೂತ ಸೌಲಭ್ಯಗಳು ಮೂಲ ಕ್ಷೇತ್ರಗಳಿಗೆ ಅಗತ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಉತ್ಪಾದನೆಯ ಹೆಚ್ಚಳ ಮತ್ತು ಅರ್ಥವ್ಯವಸ್ಥೆಯ ಆಧುನೀಕರಣಕ್ಕೆ ಕೊಡುಗೆ ನೀಡುತ್ತವೆ. ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ ಮುಂತಾದ ಸಾಮಾಜಿಕ ಮೂಲಭೂತ ಸೌಲಭ್ಯಗಳು ಆರ್ಥಿಕಾಭಿವೃದ್ಧಿ ಸಾಧನೆಗೆ ಅಷ್ಟೇ ಅವಶ್ಯಕವಾದವುಗಳು. ಈ ಸೌಲಭ್ಯಗಳನ್ನು ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ, ಸೋಷಿಯಲ್ ಓವರ್ಹೆಡ್ ಕ್ಯಾಪಿಟಲ್, ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಈ ಸೌಲಭ್ಯಗಳ ನಿರ್ಮಾಣದಿಂದ ಅರ್ಥವ್ಯವಸ್ಥೆಯು ಹೆಚ್ಚಿನ ಸಾಮಾಜಿಕ ಮೌಲ್ಯವನ್ನು ಪಡೆದುಕೊಳ್ಳುತ್ತದೆ. ಈ ಸೌಲಭ್ಯಗಳು ಯಥೋಚಿತವಾಗಿ ಬೆಳವಣಿಗೆ ಹೊಂದದಿರುವುದು ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಕಂಡುಬರುವ ಗಂಭೀರ ಸಮಸ್ಯೆ. ಈ ಸೌಲಭ್ಯಗಳ ನಿರ್ಮಾಣವು ಬಹಳ ದೊಡ್ಡ ಮೊತ್ತದ ಬಂಡವಾಳವನ್ನು ಕೋರುವುದರಿಂದ ಮತ್ತು ಅದರಿಂದ ದೊರಕುವ ಲಾಭದ ಪ್ರಮಾಣವು ಅನಿಶ್ಚಿತವಾಗಿರುವುದರಿಂದ ಖಾಸಗಿ ಉದ್ಯಮಿಗಳು ಈ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಮುಂದೆ ಬರದಿರುವಂತಹ ಪರಿಸ್ಥಿತಿ ಕಂಡುಬರುತ್ತದೆ. ಆದ್ದರಿಂದ ಸರ್ಕಾರವೇ ಈ ಸೌಲಭ್ಯಗಳನ್ನು ಒದಗಿಸುವ ಹೊಣೆಯನ್ನು ಹೊರಬೇಕಾಗಿರುತ್ತದೆ. ಇಲ್ಲದಿದ್ದರೆ ಆರ್ಥಿಕ ಪ್ರಗತಿಗೆ ಸರಿಯಾದ ಚೌಕಟ್ಟು ನಿರ್ಮಾಣಗೊಳ್ಳುವುದಿಲ್ಲ. ಮತ್ತೊಂದು ಅಂಶ, ಪಾಪ್ಯುಲೇಷನ್ ಕಂಟ್ರೋಲ್, ಜನಸಂಖ್ಯಾ ನಿಯಂತ್ರಣ. ಜನಸಂಖ್ಯೆಯ ರಭಸಗತಿಯ ಏರಿಕೆ ಬಹುತೇಕ ಅನಭಿವೃದ್ಧ ದೇಶಗಳು ಎದುರಿಸುತ್ತಿರುವ ಒಂದು ಗಂಭೀರ ಸಮಸ್ಯೆ. ಜನಸಂಖ್ಯಾ ನಿಯಂತ್ರಣದ ಹೊರತು ಆರ್ಥಿಕ ಅಭಿವೃದ್ಧಿಯ ಎಲ್ಲಾ ಫಲಗಳು ನಿಷ್ಪ್ರಯೋಜನಗೊಳ್ಳುವುದರಲ್ಲಿ ಸಂಶಯವಿಲ್ಲ. ಆರ್ಥಿಕಾಭಿವೃದ್ಧಿಗೆ ಭದ್ರವಾದ ತಳಪಾಯವನ್ನು ಒದಗಿಸುವ ಕಾರಣದಿಂದ ವಿವಿಧ ಮಾರ್ಗಗಳ ಮೂಲಕ ಜನಸಂಖ್ಯಾ ನಿಯಂತ್ರಣವನ್ನು ಸಾಧಿಸಲು ಸರ್ಕಾರವು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರುತ್ತದೆ. ಜನಸಂಖ್ಯಾ ನಿಯಂತ್ರಣವು ಬಹುವಾಗಿ ಜನರ ಮಾನಸಿಕ ಮತ್ತು ಸಾಮಾಜಿಕ ಭಾವನೆಗಳ ಪರಿವರ್ತನೆಯನ್ನು ಅವಲಂಬಿಸಿರುವುದರಿಂದ ಜನಸಂಖ್ಯಾ ಸಮಸ್ಯೆಯ ಬಗೆಗೆ ಮತ್ತು ನಿಯಂತ್ರಣದ ಬಗೆಗೆ ಜನರಿಗೆ ಸೂಕ್ತ ಮಾಹಿತಿಯನ್ನು ಒದಗಿಸುವಿಕೆ ಹಾಗೂ ಪ್ರಚಾರವನ್ನು ಕೈಗೊಳ್ಳುವ ಕಾರ್ಯವನ್ನು ಕೈಗೊಳ್ಳಬೇಕಾಗಿರುತ್ತದೆ. ಉದಾಹರಣೆಗೆ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್.
ಸರ್ಕಾರದ ನೇತೃತ್ವದಲ್ಲಿ ಮಾತ್ರ ಇದು ನಡೆಯಲು ಸಾಧ್ಯ. ಮತ್ತೊಂದು ಅಂಶ, ಅಂಡರ್ಟೇಕಿಂಗ್ ಇನ್ವೆಸ್ಟ್ಮೆಂಟ್ ಇನ್ ಲಾಂಗ್ ಗೆಸ್ಟೇಷನ್ ಪೀರಿಯಡ್ ಪ್ರಾಜೆಕ್ಟ್ಸ್. ಅಂದ್ರೆ ಇಲ್ಲಿ ದೀರ್ಘ ಫಲಾವಧಿ ಯೋಜನೆಗಳಲ್ಲಿ ಹೂಡಿಕೆಯನ್ನು ಕೈಗೊಳ್ಳುವಿಕೆ, ಬೃಹತ್ ಉದ್ಯಮಗಳು, ಸಾರ್ವಜನಿಕ ಉಪಯೋಗಿ ಕಾಮಗಾರಿಗಳು ಅತಿ ದೊಡ್ಡ ಪ್ರಮಾಣದ ಬಂಡವಾಳ ಹೂಡಿಕೆಯನ್ನ ಕೋರುತ್ತೆ. ಉಕ್ಕಿನ ಕೈಗಾರಿಕೆ, ರೈಲು ಸಾರಿಗೆ, ನೀರಾವರಿ ಅಣೆಕಟ್ಟುಗಳನ್ನ ಇಲ್ಲಿ ಉದಾಹರಿಸಬಹುದು. ಈ ಕಾಮಗಾರಿಗಳ ನಿರ್ಮಾಣಕ್ಕೆ ಸಹಸ್ರಾರು ಕೋಟಿ ರೂಪಾಯಿಗಳ ಮೊತ್ತದ ಬಂಡವಾಳ ಅಗತ್ಯವಿರುವುದಲ್ಲದೆ ಇವುಗಳ ಮೇಲಿನ ಪ್ರಾರಂಭಿಕ ಹೂಡಿಕೆ ಮತ್ತು ಇವು ಪ್ರತಿಫಲ ನೀಡುವ ಅವಧಿಯ ನಡುವೆ ಬಹಳ ಅಂತರವಿರುತ್ತದೆ. ಇಷ್ಟು ದೊಡ್ಡ ಮೊತ್ತದ ಬಂಡವಾಳವನ್ನು ಕ್ರೋಢೀಕರಿಸಿ ಹೂಡಿಕೆ ಮಾಡಲು ಮತ್ತು ಪ್ರತಿಫಲಕ್ಕಾಗಿ ಬಹಳ ವರ್ಷಗಳ ಅವಧಿಯವರೆಗೆ ಕಾಯಲು ಖಾಸಗಿ ಉದ್ಯಮಿಗಳಿಗೆ ಸಾಧ್ಯವಾಗಲಾರದು. ಉತ್ಪಾದನೆಯ ಹೆಚ್ಚಳ ಹಾಗೂ ಉದ್ಯೋಗಾವಕಾಶಗಳ ವಿಸ್ತರಣೆಗೆ ಅವಶ್ಯಕವಿರುವಂತಹ ಕಾಮಗಾರಿಯನ್ನು ಸರ್ಕಾರವೇ ನಿರ್ವಹಿಸಬೇಕಾದುದು ಆರ್ಥಿಕಾಭಿವೃದ್ಧಿಯ ಸಾಫಲ್ಯದ ದೃಷ್ಟಿಯಿಂದ ಅನಿವಾರ್ಯವಾಗಿರುತ್ತದೆ. ಮತ್ತೊಂದು ಅಂಶ, ಎವಲ್ಯೂಷನ್ ಆಫ್ ವೆಲ್ ಆರ್ಗನೈಸ್ಡ್ ಫಿನಾನ್ಷಿಯಲ್ ಸಿಸ್ಟಮ್. ಅಂದರೆ ಸುವ್ಯವಸ್ಥಿತ ಹಣಕಾಸು ವ್ಯವಸ್ಥೆಯ ವಿಕಾಸ. ಆರ್ಥಿಕ ಚಟುವಟಿಕೆಗಳಿಗೆ ಸಕಾಲಿಕವಾಗಿ ಯಥೋಚಿತ ಪ್ರಮಾಣದಲ್ಲಿ ಹಣಕಾಸನ್ನು ಪೂರೈಕೆ ಮಾಡುವಂತಹ ಸಂಸ್ಥೆಗಳ ಬೆಳವಣಿಗೆ ಅತ್ಯಗತ್ಯವಾದುದು. ಬ್ಯಾಂಕುಗಳ ಮತ್ತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಮಹತ್ವವನ್ನು ಇಲ್ಲಿ ಸ್ಮರಿಸಬಹುದು. ಉತ್ಪಾದಕ ಕ್ರಿಯೆಗಳಿಗೆ ಸಂಪನ್ಮೂಲಗಳನ್ನು ಸಂಗ್ರಹಿಸಲು ಅವಶ್ಯಕವಾಗಿರುವ ಹಣಕಾಸಿನ ಸಂಸ್ಥೆಗಳು ಮತ್ತು ಷೇರು ಮಾರುಕಟ್ಟೆಯು ಸಮರ್ಪಕವಾಗಿ ಬೆಳೆಯದಿರುವುದು ಅನಭಿವೃದ್ಧ ದೇಶಗಳ ಸಾಮಾನ್ಯ ಲಕ್ಷಣವಾಗಿದೆ. ಹಣಕಾಸಿನ ಸಂಸ್ಥೆಗಳನ್ನು ರಾಷ್ಟ್ರದಾದ್ಯಂತ ವ್ಯವಸ್ಥಿತವಾಗಿ ಬೆಳೆಸಿದರೆ, ಸುಸಂಘಟಿತವಾದ ಬಂಡವಾಳ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸಿದರೆ ಆರ್ಥಿಕಾಭಿವೃದ್ಧಿ ಪ್ರಕ್ರಿಯೆಯು ಸುಗಮ ರೀತಿಯಲ್ಲಿ ಜರುಗಲು ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರವು ನಿರ್ಣಾಯಕ ಪಾತ್ರವನ್ನು ವಹಿಸಬೇಕಾಗಿರುತ್ತದೆ. ಮತ್ತೊಂದು ಅಂಶ, ಮೇಂಟೆನೆನ್ಸ್ ಆಫ್ ಎಕನಾಮಿಕ್ ಸ್ಟೆಬಿಲಿಟಿ. ಆರ್ಥಿಕ ಸ್ಥಿಮಿತತೆಯನ್ನು ಕಾಪಾಡುವಿಕೆ. ಆರ್ಥಿಕಾಭಿವೃದ್ಧಿಯ ದರವನ್ನು ಕಾಪಾಡಿಕೊಂಡು ಬರುವುದು ಬಹುತೇಕ ಎಲ್ಲ ರಾಷ್ಟ್ರಗಳ ಮುಂದಿರುವ ಜೀವಂತ ಸಮಸ್ಯೆಯಾಗಿದೆ ಎಂದು ಹೇಳಬಹುದು. ಇಲ್ಲಿ ಆರ್ಥಿಕಾಭಿವೃದ್ಧಿಯ ಸಾಧನೆಯು ಬಡ ದೇಶಗಳ ಸಮಸ್ಯೆಯಾದರೆ ಆರ್ಥಿಕಾಭಿವೃದ್ಧಿಯ ಮಟ್ಟವನ್ನು ಕಾಪಾಡಿಕೊಳ್ಳುವಿಕೆಯು ಶ್ರೀಮಂತ ದೇಶಗಳಿಗೆ ಮೀಸಲಾದ ಸಮಸ್ಯೆ ಎಂದು ಹೇಳಬಹುದು. ಮತ್ತೊಂದು ಅಂಶ, ಕೊನೆಯದಾಗಿ ಸಾಮಾಜಿಕ ನ್ಯಾಯ ಸ್ಥಾಪನೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್. ಸಮಾಜದಲ್ಲಿನ ಎಲ್ಲ ವ್ಯಕ್ತಿಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸುವ ಹಾಗೂ ಅವರ ನಡುವಿನ ಅಸಮಾನತೆಗಳನ್ನು ಹೋಗಲಾಡಿಸುವ ಮೂಲಕ ನ್ಯಾಯಬದ್ಧವಾದ ವ್ಯವಸ್ಥೆಯನ್ನು ವಿಕಾಸಗೊಳಿಸುವಿಕೆಯು ಸಾಮಾಜಿಕ ನ್ಯಾಯ ಸ್ಥಾಪನೆ ಎಂದು ಹೇಳಬಹುದು. ಪ್ರಗತಿಪರ ಸರ್ಕಾರದ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಎಷ್ಟು ವರ್ಣಿಸಿದರೂ ಕಡಿಮೆಯೇ. ಸರಕುಗಳ ಮತ್ತು ಸೇವೆಗಳ ಸಾಧ್ಯವಾದಷ್ಟು ಸಮಾನ ವಿತರಣೆಯು ನೆರವೇರಿದಾಗ ಮಾತ್ರ ಎಲ್ಲರಿಗೂ ಸಮಾನ ಅವಕಾಶಗಳು ಲಭ್ಯವಾದಾಗ ಸಾಮಾಜಿಕ ನ್ಯಾಯ ಸ್ಥಾಪನೆ ಆಗಲು ಸಾಧ್ಯವಾಗತ್ತೆ. ಇದಕ್ಕಾಗಿ ಸರ್ಕಾರವು ತನ್ನ ಆರ್ಥಿಕ ನೀತಿಯಲ್ಲಿ ಬದ್ಧತೆಯನ್ನು ತೋರಿಸಬೇಕಾಗಿರುತ್ತದೆ. ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಾಗಿರುತ್ತದೆ. ವಿತರಣಾ ನ್ಯಾಯ, ಸಾಮಾಜಿಕ ನ್ಯಾಯ, ಸುಖಿ ರಾಜ್ಯ ಎಂಬುವು ಹೆಚ್ಚು ಕಡಿಮೆ ಒಂದೇ ಅರ್ಥವನ್ನ ನೀಡುವ ಪರಿಭಾವನೆಗಳು. ಇದಾದ ನಂತರ MCQs. PDS stands for Price Distribution System, Public Distribution System,
public division system. Finally, none of the above. Our option is public distribution system. Next MCQ, that is multiple choice question. India is our options, developed country, developing country, underdeveloped country, none of the above. Our answer for the above question, that is India is a developing country. So our option is B. Which sector is considered as the workforce of Indian economy? First one, primary, secondary, tertiary, none of the above. Our option, primary sector is considered as the workforce of Indian economy. Next question, a closed economy means Mukta Arthikate. First one, only exports are take place. Second one, money supply is controlled. Third one, digital financing is take place. Finally, neither exports nor imports. Our answer for this, our option is D. Finally, Indian economy is first option, socialistic economy. Next option, Gandhian economy, mixed economy. Finally, free economy. So that Indian economy is a mixed economy. Here, mixed economy, which means coexistence of both capitalistic as well as socialistic features, is known as mixed economy. Thank you. Thank you for your patience listening.